ಕಾನೂನು ಬಾಹಿರವಾಗಿ ಅಲ್ಲಿ ಮಾಜಿ ಪ್ರಧಾನಿಗಳಾದ ಜವಾಹರ್ಲಾಲ್ ನೆಹರೂರ ಮೂರ್ತಿಯನ್ನು ಸ್ಥಾಪನೆ ಆಗ್ತಾ ಇದೆ. ಈ ಜಾಗದಿಂದ ಅಲ್ಲಿ ರೈತ ಒಂದು ವಿಶ್ರಾಂತಿ ಸ್ಥಳ ಏನಾದರೂ ಮಾಡಿದ್ರೆ ನೂರಾರು ರೈತರಿಗೆ ಅನುಕೂಲ ಆಗ್ತದೆ. ಅದು ಬಿಟ್ಟು ಇವತ್ತು ದಿವಸ ಅಂತ ಬಂಗಾರದಂಥ ಜಾಗವನ್ನು ಇವತ್ತು ದಿವಸ ಒಂದು ಮೂರ್ತಿ ಕೂಡಿಸಿ ಅಲ್ಲಿ ರಾಜಕೀಯ ಮಾಡ್ತಕ್ಕಂಥದ್ದು ಖಂಡನೀಯವಾಗಿರ್ತಕ್ಕಂಥದ್ದು. ಎಲ್ಲದಕ್ಕೂ ಪರ್ಮಿಷನ್ ತೊಗೊಂಡು ಮಾಡ್ಬೇಕಂತ ಹೇಳ್ತಕ್ಕಂಥವ್ರು ಬರೀ ಸಮಾರಂಭಕ್ಕೆ ಒಂದು ಮೂರ್ತಿ ಕೂಡಿಸ್ಲಿಕ್ಕೆ ಪರ್ಮಿಷನ್ ತೊಗೊಳ್ಳದೆ ಮಾಡ್ತಕ್ಕಂಥದ್ದು ಇದು ಭಾಳ ಬೇಜಾರಿನ ವಿಷಯ ಮತ್ತು ಇದು ಡಬಲ್ ಸ್ಟ್ಯಾಂಡರ್ಡ್ ಅನ್ಸ್ತಾ. ಇದಕ್ಕೆ ಕಟ್ಟಡ ಪರವಾನಗಿ ಆಗಿರ್ಬೋದು ಮತ್ತೆ ಅಲ್ಲಿಯ APMC ಅಂದರೆ ಅದು ಸರ್ಕಾರೇತರ ಸಂಸ್ಥೆ ಆಗಿರೋದ್ರಿಂದ ಆ APMCಗೆ ಅಲ್ಲಿದ ಒಂದು NOC ತೆಗೆದುಕೊಳ್ಳುವುದು ಕಡ್ಡಾಯವಾಗಿರುತ್ತದೆ. ಮಾನ್ಯ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆಜಿಯವರು ಹೇಳಿದಾಗೆ ಹೇಗೆ RSS ಪಥಸಂಚಲನ ಮಾಡಬೇಕಾದ್ರೆ ಪರ್ಮಿಷನ್ ತೊಗೋಬೇಕಂತಿರೋ ಹಾಗೆ ಕೂಡ ಮಾಜಿ ಪ್ರಧಾನಿಗಳಾದ ಜವಾಹರ್ಲಾಲ್ ನೆಹರು ಅವರ ಮೂರ್ತಿ ಸ್ಥಾಪನೆ ಮಾಡಬೇಕಾದ್ರೂ ಕೂಡ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಆದೇಶ ಪಾಲನೆ ಮಾಡಬೇಕು. ಕಲಬುರಗಿಯ APMC ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ನೇರುಗಂಜ್ ಕಲಬುರಗಿಯಲ್ಲಿ ಅಲ್ಲಿ ಮಾಜಿ ಪ್ರಧಾನಿಗಳಾದ ಜವಾಹರ್ಲಾಲ್ ನೆಹರು ಅವರ ಮೂರ್ತಿಯನ್ನು ಸ್ಥಾಪನೆ ಮಾಡ್ತಾ ಇದ್ದೀರಿ. ಅದಕ್ಕೆ ಮಹಾನಗರ ಪಾಲಿಕೆಯ ವತಿಯಿಂದ APMC ಸೆಕ್ರೆಟರಿ ಅವರಿಗೆ 4/11/2025 ಒಂದು ಪತ್ರ ಬರೀತಾರೆ ಮಹಾನಗರ ಪಾಲಿಕೆ ಆಯುಕ್ತರು. ಏನಂದರೆ ನಾವು ಅಲ್ಲಿ ಹಲವಾರು ಜನರು ಬಂದು ನಮಗೆ ಮನವಿ ಮಾಡಿದ್ದಾರೆ, ಹೀಗಾಗಿ APMC ಯಾರ್ಡ್ದಲ್ಲಿ ಏನು ಹಳೆ ಕಟ್ಟಡ ಇತ್ತು ಆ ಡೆಮೊಲಿಷ್ ಆದ ಕಟ್ಟಡ ಜಾಗದಲ್ಲಿ ಮಾಜಿ ಪ್ರಧಾನಿಗಳಾದ ಜವಾಹರ್ಲಾಲ್ ನೆಹರು ಮೂರ್ತಿಯನ್ನು ಕೂಡಿಸ್ತೇವೆ, ಅದಕ್ಕೆ NOC ಕೊಡು ಅಂತೇಳಿ ಪತ್ರ ಬರೀತಾರೆ. ಅದಕ್ಕೆ ಅಲ್ಲಿಯೇ ಸೆಕ್ರೆಟರಿ ಅವರು 12/11/2025 ಪತ್ರ ಬರೀತಾರೆ. ನಾವು ಈಗಾಗಲೇ ಆ ಸ್ಥಳದಲ್ಲಿ ನಮ್ಮ ಬೆಂಗಳೂರು ಕಚೇರಿ ವತಿಯಿಂದ 4,498 ಲಕ್ಷ ರೂಪಾಯಿಯ ಕಟ್ಟಡವನ್ನು, ಆಡಳಿತಾತ್ಮಕ ಕಟ್ಟಡವನ್ನು, ರೈತರ ಪ್ರಾಂಗಣವನ್ನು ನಾವು ನಿರ್ಮಿಸ್ತಾ ಇದ್ದೇವೆ, ಯಾವುದೇ ಕೋಣಕ್ಕೆ ನಾವು ನೋ ಅಬ್ಜೆಕ್ಷನ್ ಕೊಡೋದಿಲ್ಲ ಅಂತ ಅವರು ಹಿಂಬರವನ್ನು ಬರೆದಿದ್ದಾರೆ. ಇಷ್ಟು ಆದರೂ ಕೂಡ ಕಾನೂನು ಬಾಹಿರವಾಗಿ ಅಲ್ಲಿ ಮಾಜಿ ಪ್ರಧಾನಿಗಳಾದ ಜವಾಹರ್ಲಾಲ್ ನೆಹರೂರ ಮೂರ್ತಿಯನ್ನು ಸ್ಥಾಪನೆ ಆಗ್ತಾ ಇದೆ. ಇದಕ್ಕೆ ಹಲವಾರು ರೈತ ಸಂಘಟಕರ ಹೋರಾಟಗಾರರಾಗಿರ್ಬೋದು ಮತ್ತು APMC ಅಲ್ಲಿ ಗಂಜಿನ ಅಸೋಸಿಯೇಷನ್ ಅಧ್ಯಕ್ಷರಾಗಿರ್ಬೋದು ಅಲ್ಲೆಲ್ಲ ವರ್ತಕರು ಕೂಡ ಪ್ರತಿಭಟನೆ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಕಾರ್ಯದರ್ಶಿಗಳಿಗೆ ರಿಕ್ವೆಸ್ಟ್ ಮಾಡಿದ್ದಾರೆ ಈ ಮೂರ್ತಿ ಆಗೋದನ್ನು ಕಾಮಗಾರಿ ನಿಲ್ಲಿಸಬೇಕಂತೇಳಿ. ಇಷ್ಟೆಲ್ಲ ಆಗೂ ಕೂಡ ಇನ್ನೊಂದು ವಿಷಯ ಹೇಳಬೇಕಂದ್ರೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಯಾವುದೇ ಮಹನೀಯರ ಒಂದು ಮೂರ್ತಿಯನ್ನು ಸ್ಥಾಪನೆ ಮಾಡಬೇಕಾದ್ರೆ ಹಲವಾರು ನಿರ್ದೇಶನಗಳನ್ನು ಸ್ಪಷ್ಟವಾಗಿ ಸರ್ಕಾರಕ್ಕೆ ನೀಡಿದೆ, ಇಲಾಖೆಗಳಿಗೆ ನೀಡಿದೆ, ರಾಜ್ಯ ಸರ್ಕಾರಕ್ಕೆ ನೀಡಿದೆ. ಆದರೂ ಕೂಡ ಸರ್ವೋಚ್ಚ ನ್ಯಾಯಾಲಯ ಆದೇಶ ಆಗಿರ್ಬೋದು, ನಿರ್ದೇಶನಗಳಾಗಿರ್ಬೋದು ಮತ್ತು ಸಾರ್ವಜನಿಕರ ಆಕ್ಷೇಪಣೆಗಳು ಕೂಡ ಬದಿಗೊತ್ತಿ ನಮ್ಮ ಕಲಬುರಗಿ ಮಹಾನಗರ ಪಾಲಿಕೆ ವತಿಯಿಂದ APMC ಯಾರ್ಡಲ್ಲಿ ರೈತರಿಗೆ ಕೆಲಸ ಮಾಡಲು ಅಥವಾ ವಿಶ್ರಾಂತಿ ಮಾಡಲು ಕಚೇರಿ ನಿರ್ಮಿಸತಕ್ಕಂಥ ಜಾಗದಲ್ಲಿ ಮಾಜಿ ಪ್ರಧಾನಿಗಳಾದ ಜವಾಹರ್ಲಾಲ್ ನೆಹರು ಅವರ ಮೂರ್ತಿಯನ್ನು ಕಾನೂನು ಬಾಹಿರವಾಗಿ ಅಲ್ಲಿ ಸ್ಥಾಪನೆ ಮಾಡ್ತಾ ಇದ್ದಾರೆ. ಇದಕ್ಕೆ ಕಟ್ಟಡ ಪರವಾನಗಿ ಆಗಿರ್ಬೋದು ಮತ್ತು ಅಲ್ಲಿಯ APMC ಅಂದರೆ ಅದು ಸರ್ಕಾರೇತರ ಸಂಸ್ಥೆ ಆಗಿರೋದ್ರಿಂದ ಆ APMCಗೆ ಅಲ್ಲಿದ ಒಂದು NOC ತೆಗೆದುಕೊಳ್ಳುವುದು ಕಡ್ಡಾಯವಾಗಿರುತ್ತದೆ. ಮಾನ್ಯ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆಜಿಯವರು ಹೇಳಿದಾಗೆ ಹೇಗೆ RSS ಪಥಸಂಚಲನ ಮಾಡಬೇಕಾದ್ರೆ ಪರ್ಮಿಷನ್ ತೊಗೋಬೇಕಂತಿರೋ ಹಾಗೆ ಕೂಡ ಮಾಜಿ ಪ್ರಧಾನಿಗಳಾದ ಜವಾಹರ್ಲಾಲ್ ನೆಹರು ಅವರ ಮೂರ್ತಿ ಸ್ಥಾಪನೆ ಮಾಡಬೇಕಾದ್ರೂ ಕೂಡ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಆದೇಶ ಪಾಲನೆ ಮಾಡಬೇಕು. ಅದರ ಜೊತೆಗೆ ಅಲ್ಲಿದ್ದಂಥ ಇಲಾಖೆ APMC ಏನಿದೆ APMCಯ NOC ಕೂಡ ಕಡ್ಡಾಯವಾಗಿ ತೆಗೆದುಕೊಳ್ಬೇಕಂತೇಳಿ ಕಾನೂನು ಹೇಳುತ್ತೆ. ನೀವು ಒಂದು ಕಡೆ ನಿಮ್ಮ ಕೆಲಸ ಬೇಕಾದಾಗ ಕಾನೂನು ಉಲ್ಲಂಘನೆ ಮಾಡ್ತೀರಿ, ಆದರೆ ಬೇರೆಯವ್ರಿಗೆ ಪಾಠ ಮಾಡ್ತೀರಿ ಅಂದಾಗ ಇದು ತಪ್ಪಾಗುತ್ತೆ. ಮಾನ್ಯ ಸಚಿವರಿಗೆ ಇದು ಡಬಲ್ ಸ್ಟ್ಯಾಂಡರ್ಡನ್ನು ಮಾಡೋದನ್ನು ತಾವು ಬಿಡಬೇಕಂತ ನಾನು ಕೇಳಕ್ಕೆ ಇಷ್ಟಪಡ್ತೇನೆ. ಕಲಬುರಗಿ ಮಹಾನಗರದ ಹೃದಯ ಭಾಗದಲ್ಲಿರುವ ಏನು ರೈತರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕೃಷಿ ಉತ್ಪನ್ನ ಮಾರುಕಟ್ಟೆ ಇವತ್ತು ದಿವಸ ಭಾಳ ಪ್ರಸಿದ್ಧಿಯಾಗಿರ್ತಕ್ಕಂಥದ್ದು. ಆ ಒಂದು ಕೃಷಿ ಮಾರುಕಟ್ಟೆಯಲ್ಲಿ ಏನು ಹಿಂದೆ ಆಡಳಿತ ಕಚೇರಿ ಇತ್ತು, ಆ ಆಡಳಿತ ಕಚೇರಿಯನ್ನು ಹಳೇದಾಗಿದೆ ಅಂತೇಳಿ ಹೊಸ ಬಿಲ್ಡಿಂಗ್ ಕಟ್ಟಬೇಕಂತೇಳಿ ಇವತ್ತಿನ ದಿವಸ ಅದನ್ನು ಕೆಲವೇ ತಿಂಗಳುಗಳ ಹಿಂದೆ ಕೆಡವಿದರು. ಅದು ಕೆಡವಿನೇನು ಆಡಳಿತ ಕಚೇರಿ ಸುಮಾರು 4 ಕೋಟಿಗಿಂತಲೂ ಹೆಚ್ಚಿನ ಒಂದು ಅನುದಾನದಲ್ಲಿ ಕಟ್ಟಬೇಕಂತಿದ್ದಾಗ ಈಗಿನ ಉಸ್ತುವಾರಿ ಸಚಿವರು ಅಲ್ಲಿ APMCಯ ಒಂದು ಜಾಗದಲ್ಲಿ ಇವತ್ತು ದಿವಸ ನೆಹರು ಮೂರ್ತಿ ಕೂಡಿಸ್ತೀವಿ ಅಂತೇಳಿ ಹೊರಟಿದ್ದಾರೆ. ಇದು ಉಗ್ರವಾಗಿ ಖಂಡನೆ ಮಾಡ್ತಾ ಇದ್ದೀವಿ. ಯಾಕಂತಂದ್ರೆ ಸಾರ್ವಜನಿಕ ಸ್ಥಳಗಳಲ್ಲಿ ಯಾವುದೇ ಮೂರ್ತಿಗೂ ಕೂಡಿಸ್ಬಾರ್ದು ಅಂತಕ್ಕಂಥದ್ದು ಸುಪ್ರೀಂ ಕೋರ್ಟ್ ನಿಯಮ ಇದೆ. ಅದು ಪರ್ಮಿಷನ್ ತೊಗೊಂಡು ಕೂಡಿಸ್ಬೇಕು. ಕೂಡಿಸಿದ್ರು ಅದು ಯಾವುದೇ ಜಾಗ ಅಲ್ಲಿ ಆ ಒಂದು ಇರಬಾರ್ದು. ಅದು ಈ ಜಾಗ ಹೆಂಗಂದ್ರೆ ರೈತರ ಸಲುವಾಗಿ ಇರ್ತಕ್ಕಂಥದ್ದು, ರೈತರಿಗೆ ಅನುಕೂಲ ಆಗ್ತಕ್ಕಂಥ ಜಾಗ. ಈ ಜಾಗದಿಂದ ಅಲ್ಲಿ ರೈತ ಒಂದು ವಿಶ್ರಾಂತಿ ಸ್ಥಳ ಏನಾದರೂ ಮಾಡಿದ್ರೆ ಲಕ್ಷಾಂತರ ನೂರಾರು ರೈತರಿಗೆ ಅನುಕೂಲ ಆಗ್ತದೆ. ಅದು ಬಿಟ್ಟು ಇವತ್ತು ದಿವಸ ಅಂತ ಬಂಗಾರದಂಥ ಜಾಗವನ್ನು ಇವತ್ತು ದಿವಸ ಒಂದು ಮೂರ್ತಿ ಕೂಡಿಸಿ ಅಲ್ಲಿ ರಾಜಕೀಯ ಮಾಡ್ತಕ್ಕಂಥದ್ದು ಖಂಡನೀಯವಾಗಿರ್ತಕ್ಕಂಥದ್ದು. ಇದರ ವಿರುದ್ಧವಾಗಿ ಇವತ್ತು ದಿವಸ ಯಾವುದೇ ಸೆಕ್ರೆಟರಿಗಳ ಪರ್ಮಿಷನ್ ಇಲ್ಲದೇ ಇವತ್ತು ದಿವಸ ಅಲ್ಲಿ ಮೂರ್ತಿ ಕೂಡಿಸ್ಲಕ್ಕಂಥದ್ದು ಖಂಡನೀಯವಾಗಿರ್ತಕ್ಕಂಥದ್ದು. ಇವತ್ತು ದಿವಸಕ್ಕೆ ಎಲ್ಲದಕ್ಕೂ ಪರ್ಮಿಷನ್ ತೊಗೊಂಡು ಮಾಡ್ಬೇಕಂತ ಹೇಳ್ತಕ್ಕಂಥವ್ರು ಬರೀ ಸಮಾರಂಭಕ್ಕೆ ಒಂದು ಮೂರ್ತಿ ಕೂಡಿಸ್ಲಿಕ್ಕೆ ಪರ್ಮಿಷನ್ ತೊಗೊಳ್ಳದೆ ಮಾಡ್ತಕ್ಕಂಥದ್ದು ಇದು ಭಾಳ ಬೇಜಾರಿನ ವಿಷಯ ಮತ್ತು ಇದು ಡಬಲ್ ಸ್ಟ್ಯಾಂಡರ್ಡ್ ಅನಿಸ್ತಾ. ಹಾಗಾಗಿ ಕೂಡಲೇ ಅಲ್ಲಿ ಮೂರ್ತಿ ಏನು ಕೆಲಸ ನಡೆದ ತಡೆ ಹಿಡಬೇಕು. ಅದ್ರ ಜೊತೆಗೆ
ಅಲ್ಲಿ ಏನು APMCಯಲ್ಲಿ ಸಾರ್ವಜನಿಕರಿಗೆ ಮತ್ತು ರೈತರಿಗೆ ಅನುಕೂಲ ಆಗುವಂಥ ಒಂದು ವಾತಾವರಣ ನಿರ್ಮಾಣ ಮಾಡಿ ರೈತ ವಿಶ್ರಾಂತಿ ಸ್ಥಳವನ್ನು ಮಾಡಬೇಕು, ಅಥವಾ ಈ ಮ್ಯೂಸಿಯಂ ಏನಾದರೂ ರೈತರಿಗೆ ಸಂಬಂಧಪಟ್ಟ ಮಾಡಬೇಕು. ನೇರು ಮೂರ್ತಿಗೆ ಪ್ರಬಲ ವಿರೋಧ ಇದೆ. ಇದರ ವಿಷಯವಾಗಿ ಗಂಜ್ ಅಸೋಸಿಯೇಷನ್ ಅವರು ಕೂಡ ಇದಕ್ಕೆ ಪ್ರಬಲ ವಿರೋಧ ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ನಾವು ಗಂಜ್ ಅಸೋಸಿಯೇಷನ್ ಜೊತೆ ಕೂಡಿ ಮುಂದಿನ ದಿನಗಳಲ್ಲಿ ಕೂಡ ಈಗ ಕೂಡಲೇ ತಡೆ ಹಿಡಿದಿದ್ದರೆ ನಾವು ಅದರ ವಿಷಯವಾಗಿ ನ್ಯಾಯಾಲಯದ ಮೊರೆನೂ ಹೋಗ್ತೀವಿ ಮತ್ತು ಸರ್ಕಾರದ ವಿರುದ್ಧನೂ ಉಗ್ರವಾದ ಹೋರಾಟ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ತಮ್ಮ ಮಾಧ್ಯಮ ಮುಖಾಂತರ ಹೇಳ್ತಾ ಇದೆ.